ಅರೆ ಬರೆ ಬಟ್ಟೆ ತೊಡ್ಕೊಂಡು ಓಡಾಡೋದು ಇವೆಲ್ಲ ಇದಾವಲ್ಲ, ಇದಕ್ಕಿಂತ ಮೀರಿದ ಗ್ರೀವಿಯನ್ಸ್ ಇರತಕ್ಕಂತ ಅಪರಾಧ NDPS ಆಕ್ಟ್ ಅದು. ಅದಕ್ಕಾಗಿ ಅದು ಕ್ರೂರವಾದ ಶಿಕ್ಷೆ ಇದೆ ಅದಕ್ಕೆ 10 ವರ್ಷಗಳ ಕಾಲ. ಹಾಗಾಗಿ ಅದನ್ನ ಹಾಕ್ಸ್ಕೊಂಡಿರೋ ಇನ್ನೊಬ್ಳು ಕೂಡ ಇದ್ದಾಳೆ ಅಂದ್ರೆ ಅವಳನ್ನು ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ನಾನು ಪ್ರಶ್ನೆ ಮಾಡೋದೇನೆ. ಇನ್ನೊಬ್ಳು ಇದ್ದಾರೆ ಅಥವಾ ಇನ್ನೊಬ್ಬ ಇದ್ದಾನೆ ಅಂದ್ರೆ ಅದನ್ನು ನಾನು ಪ್ರಶ್ನೆ ಮಾಡೋದೇನೆ. ಅದ್ರಲ್ಲಿ ಏನಿಲ್ಲ, ಡೌಟ್ ಇಲ್ಲ. ಐ ಆಮ್ ನಾಟ್ ಟಾರ್ಗೆಟಿಂಗ್ ರಾಗಿಣಿ ಪ್ಲೇಸ್ ಅಲ್ಲಿ XYZ ಇನ್ನೊಬ್ರು ಯಾರೋ ಇದ್ರೆ ಪ್ರಶ್ನೆ ಮಾಡೋದೇನೆ ಖಂಡಿತವಾಗ್ಲೂ. ಹಾಗಾಗಿ ಇವ್ರು ಈ ತರ ಕೆಲಸ ಮಾಡ್ಕೊಂಡು ಇವ್ರ ಅಕ್ಕ ತಂಗಿರ್ ಇಬ್ರು ಏನ್ ಕಮ್ಮಿ ಇಲ್ಲ. ಸಂಜನಾ ಗರ್ಲರ್ ಅಂದ್ರೆ ಅಕ್ಕ ತಂಗಿ ಅಂತಾನೆ ಕರಿಬೇಕು ಅವ್ರನ್ನ. ಸಂಜನಾ ಗರ್ಲರಿ ಹತ್ರ ಇವತ್ತು 9 ಕಾರ್ಗಳಿದೆ, ಆಡಿಯಿಂದ ಹಿಡಿದು BMW ಇಂದ ಹಿಡಿದು ಏನ್ ಮಾಡಿರೋದು 18 ಸಿನಿಮಾಗಳು. ಪಾಪ ನಿಮ್ಗೆ ನೀವೇನ್ ನ್ಯಾಷನಲ್ ಅವಾರ್ಡ್ ಬಂದಿರೋ ಅಂತ ನಟಿ ಏನಲ್ಲ. ಆ ದಂಡುಪಾಳ್ಯದಲ್ಲಿ ಬೆನ್ ತೋರ್ಸೋದೆಲ್ಲ ಮಾಡಿದ್ರಿ ವಿವಾದಗಳು. ಏನ್ ಈ ಸಮಾಜಕ್ಕೆ ಏನ್ ಸಂದೇಶ ಕೊಡಕ್ ಹೋಗಿದ್ದೀರಾ? ಈ ಡ್ರಗ್ಸ್ ವಿಚಾರ ಬಂದಾಗ ಇವ್ರಿಬ್ರು ಸೇರ್ಕೊಂಡೇನೆ ಸಿಗಾಕೊಂಡ್ರು. ರಾಗಿಣಿ ಸಂಜನಾ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡಿದ್ದೀರಾ. ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿನಿಮಾದಿಂದ ಬಂದಿರೋ ಪೇಮೆಂಟ್ಗಳಲ್ಲ, ಹೊರಗಡೆಯಿಂದ ಬರೋದು. ಯಾವ ರಾಜಕಾರಣಿಯನ್ನ ಹೋಗಿ ಯಾವಾಗ ಭೇಟಿ ಮಾಡ್ತೀರಾ, ಯಾವ ರೆಸಾರ್ಟ್ ಅಲ್ಲಿ ನಿಮ್ಗೆ ಬುಕ್ ಆಗಿರುತ್ತೆ, ಯಾರು ನಿಮಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಡ್ತಾರೆ, ಇವೆಲ್ಲ ಮಾಡ್ತಾ ಇದ್ದೀರಲ್ಲ, ಇದೇನ್ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಂಥದ್ದು ಇದು?